cold pause. ನಾನು ಮಳವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಜಾಬ್ ಇನ್ಫಾರ್ಮೇಷನ್ನೇ. ಯಾವುದಪ್ಪ ಇದು ಜಾಬ್ ಅಂತಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ತಗೋತಾ ಇದ್ದಾರೆ. ಅದು ಎಲ್ಲಿಗಪ್ಪ, ಯಾವ ಪ್ಲೇಸಪ್ಪ ಅಂತಂದರೆ ಯಾವ ಊರು ತಗೋತಾ ಇದ್ದಾರೆ ಅಂದರೆ, ಇದು ಡಿಸ್ಟಿಕ್ ವೈಸಸ್ ತಗೊಳ್ಳೋದು. ಡಿಸ್ಟಿಕ್ ವೈಸಸ್ ತಗೊಳ್ಳೋದ್ರಿಂದ ಇದಕ್ಕೆ ಯಾವ ಡಿಸ್ಟಿಕ್ ತಗೋತಾರೆ, ಯಾದಗಿರಿ ಡಿಸ್ಟಿಕ್ ಏನಿದೆ ಆ ಯಾದಗಿರಿ ಡಿಸ್ಟಿಕ್ಕಿಗೆ ತಗೋತಾ ಇದ್ದಾರೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇದಕ್ಕೆ ಯಾವುದೇ ಜೆಂಟ್ಸು ಹಾಕೋಂಗಿಲ್ಲ, ಹಾಗಾಗಿ ಬರೀ ಲೇಡೀಸ್ಗೆ ಮಾತ್ರ ಇದು ಅಲವ್ ಇರೋದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಗಿರೋದ್ರಿಂದ ಅದರಿಂದ ತಗೋತಿರೋದು. ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು, ಇದೆರಡು ಹುದ್ದೆಗಳು ತಗೋತಿದ್ದಾರೆ. ಜೆಂಟ್ಸ್ ಯಾರು ಬರೋಲ್ಲ, ಬರೀ ಲೇಡೀಸ್ ಮಾತ್ರ. ಅದಕ್ಕೆ ಲೇಡೀಸ್ಗೆ ಅನುಕೂಲ ಆಗುತ್ತೆ. ತಗೋತಾ ಇರೋದು ಯಾವುದಪ್ಪ ಅಂದರೆ ಯಾದಗಿರಿ ಜಿಲ್ಲೆಗೆ, ಅಂದರೆ ಯಾದಗಿರಿ ಡಿಸ್ಟಿಕ್ ಏನಿದೆ ಆ ಯಾದಗಿರಿ ಡಿಸ್ಟಿಕ್ಕಿಗೆ ಇವರು ಪೋಸ್ಟ್ ತಗೋತಾ ಇದ್ದಾರೆ. ಟೋಟಲ್ ಇರೋದು 470 ಪೋಸ್ಟ್ ಇದ್ದಾವೆ. ಅದರಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು 159 ಮತ್ತು ಸಹಾಯಕಿಯರು, ಈ ಸಹಾಯಕಿಯರಿಗೆ 311. ಅಂದರೆ ಸಹಾಯಕಿಯರ ಪೋಸ್ಟೇ ಜಾಸ್ತಿ ಇದೆ. ಸಹಾಯಕಿಯರು ಅಂದರೆ ಏನಿಲ್ಲ, ಅಲ್ಲಿ ಮಕ್ಕಳು ನೋಡ್ಕೊಳ್ಳೋದು ಮತ್ತು ಊಟ ಗೀಟ ಕೊಡ್ತಾರೆ ಮಕ್ಕಳಿಗೆ, ಅದನ್ನು ತಿನ್ನಿಸಿ ಮಕ್ಕಳನ್ನು ಇದು ಮಾಡೋದಕ್ಕೆ ಸಹಾಯಕಿಯರು ಅಂತಂದರೆ. ಮಾಮೂಲಿ ಅಂಗನವಾಡಿ ಕಾರ್ಯಕರ್ತೆ ಅಂದರೆ ಅವರು ಪಾಠ ಹೇಳ್ಕೊಡೋದು ಆ ಥರ ಇರ್ತದೆ. ಆ ಪೋಸ್ಟ್ಗಳು ತಗೋತಿದ್ದಾರೆ. ವಿದ್ಯಾರ್ಥಿ ಏನಪ್ಪ ಕೇಳೋದು ಅಂತಂದರೆ, ನೀವು SSLC ಪಾಸ್ ಆಗಿರಬೇಕು, ಜೊತೆಗೆ PUC ಕೂಡ ಪಾಸ್ ಆಗಿರಬೇಕು. PUC ಏನಕ್ಕಪ್ಪ ಅಂತಂದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ PUC ಪಾಸ್ ಆಗಿರಬೇಕು, ಮತ್ತು ಅಂಗನವಾಡಿ ಸಹಾಯಕಿಯರಿಗೆ SSLC ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು. ಆಮೇಲೆ ಇದಕ್ಕೆ ವಯೋಮಿತಿ ಏನಪ್ಪ ಕೇಳೋರೆ ಅಂತಂದರೆ, ಈ ಕೆಲಸಕ್ಕೆ ಅರ್ಜಿ ಹಾಕ ಬಯಸುವವರಿಗೆ 19 ವರ್ಷದಿಂದ, ಅಂದರೆ 19 ವರ್ಷ ಮೇಲ್ಪಟ್ಟಿರಬೇಕು, 35 ವರ್ಷದ ಒಳಗಡೆ ಇರಬೇಕು. ಅಂದರೆ 35 ಇಯರ್ ಏಜ್ ಒಳಗಡೆ ಇರುವಂಥ ಲೇಡೀಸ್ ಮಾತ್ರ ಹಾಕ್ಬೋದು. ಇದಕ್ಕೆ ಅರ್ಜಿ ಶುಲ್ಕ ಇದಕ್ಕೆ ಈ ಹುದ್ದೆಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರಲ್ಲ. ಇದಕ್ಕೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಹೇಳಿಲ್ಲ, ಯಾಕೆಂದರೆ ಮಹಿಳಾ ಮತ್ತು ಅಭಿವೃದ್ಧಿ ಇಲಾಖೆಯಿಂದ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯ ಅರ್ಜಿ ಶುಲ್ಕನ ಅವರು ಕೇಳಿಲ್ಲ. ವೇತನ ಶ್ರೇಣಿ ಎಷ್ಟಪ್ಪ ಅಂದರೆ, ಮಾಸಿಕ ವೇತನವನ್ನು ನಿಗದಿಪಡಿಸಲಾಗುವುದು ಅಂತ ಹೇಳೋರೆ. ಅಂದರೆ ಮಾಸಿಕ ವೇತನ ನಿಗದಿಪಡಿಸಲಾಗುವುದು ಅಂತ ಏನಕ್ಕಪ್ಪ ಹೇಳ್ತಾರೆ ಅಂದರೆ, ಸಂಬಳ ಒಂದು ಡಿಸ್ಟಿಕ್ಕಿಂದ ಇನ್ನೊಂದು ಡಿಸ್ಟಿಕ್ಕಿಗೆ ಜಾಸ್ತಿ ಇರುತ್ತೆ. ಅಂದರೆ ಏನಪ್ಪ ಅಂದರೆ, ಈಗ ನೀವು ಬೆಂಗಳೂರು ಡಿಸ್ಟಿಕ್ಕಿಗೆ ಹಾಕಿದ್ರೆ ಸ್ವಲ್ಪ ಸಂಬಳ ಜಾಸ್ತಿ ಇರುತ್ತೆ, ಬೇರೆ ಡಿಸ್ಟಿಕ್ಗಳಿಗೆ ಹಾಕಿದ್ರೆ ಸ್ವಲ್ಪ ಸಂಬಳ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. ಬೆಂಗಳೂರಿಗೆ ಯಾಕೆ ಅಂತಂದರೆ, ಇಲ್ಲಿ ಪ್ರತಿಯೊಂದು ವಸ್ತುಗಳ ಬೆಲೆ ಆಗ್ಬೋದು ಮತ್ತು ಮನೆ ಬಾಡಿಗೆ ಆಗ್ಬೋದು, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೆಲ್ಲ ಪ್ರತಿಯೊಂದೂ ಏನಾಗಿರುತ್ತೆ, ಬೆಂಗಳೂರಲ್ಲಾದರೆ ಜಾಸ್ತಿ ಇರ್ತದೆ. ಮತ್ತು ದೊಡ್ಡ ನಗರಗಳು, ಬೆಂಗಳೂರು ಇರ್ತಲ್ಲ, ದೊಡ್ಡ ನಗರಗಳು ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ಚಿತ್ರದುರ್ಗ, ದಾವಣಗೆರೆ, ಆ ಥರ ಮಹಾನಗರ ಪಾಲಿಕೆಗಳಿದ್ದಾವೆ. ಮಹಾನಗರ ಪಾಲಿಕೆ ಲೆವೆಲಲ್ಲಿ ಬರೋ ಡಿಸ್ಟಿಕ್ಗಳಿಗೆ ಸ್ವಲ್ಪ ಸಂಬಳ ಜಾಸ್ತಿ ಕೊಡ್ತಾರೆ. ಮತ್ತು ಇನ್ನು ಪುರಸಭೆ ಆಗ್ಬೋದು, ಗ್ರಾಮ ಪಂಚಾಯತಿಗಳಾಗ್ಬೋದು, ಇಲ್ಲಿ ಬರ್ತಕ್ಕಂಥ ಡಿಸ್ಟಿಕ್ಗಳಿಗೆ ಸ್ವಲ್ಪ ಕಮ್ಮಿ ಸಂಬಳ ಕೊಡ್ತಾರೆ. ಹಾಗಾಗಿ ಅವರು ಮಾಸಿಕ ವೇತನ ನಿಗದಿಪಡಿಸ್ತೀವಿ ಅಂತ ಹೇಳಿದ್ರೆ ಇಷ್ಟೇ ಅಂತ ಹೇಳಿಲ್ಲ. ಜೊತೆಗೆ ಆಯ್ಕೆ ವಿಧಾನ ಯಾವ ರೀತಿ ಇರ್ತದಪ್ಪ ಅಂತಂದರೆ, ಆಯ್ಕೆ ವಿಧಾನ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರಿಗೆ ಇಬ್ಬರಿಗೂ ಕೂಡ ಮೆರಿಟ್ ಪಟ್ಟಿ ಆಧಾರದ ಮೇಲೆ, ಅಂತಂದರೆ ಏನೂ ಇಲ್ಲ. ನೀವು ಏನು SSLC ಮಾರ್ಕ್ಸ್ ತೊಗೊಂಡಿರ್ತೀರಾ ಮತ್ತು PUCನಲ್ಲಿ ಏನು ಮಾರ್ಕ್ಸ್ ತೊಗೊಂಡಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಮಾಡಿ, ಜಾಸ್ತಿ ಯಾರು ಹೆಚ್ಚು ಮಾರ್ಕ್ಸ್ ತೊಗೊಂಡಿರ್ತಾರೆ ಅವ್ರಿಗೆ ಫಸ್ಟು ಇಂಟರ್ವ್ಯೂನ ಕಳಿಸ್ತಾರೆ. ಅವರಲ್ಲಿ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆದರೆ ಓಕೆ, ಅವರೇನಾದ್ರು ಸೆಲೆಕ್ಟ್ ಆಗಿಲ್ಲ ಅಂದರೆ ಫಸ್ಟ್ನೇ ಅವ್ರ ಇಂಟರ್ವ್ಯೂನಲ್ಲಿ ಮತ್ತು 2ನೇ ಸಾರಿ ನಿಮಗೆ ಯಾರು ಅವ್ರ ಕೆಳಗಡೆ ಯಾರು ಇರ್ತಾರೆ ಅಂಥವ್ರಿಗೆ ಕಳಿಸ್ತಾರೆ. ಅದಕ್ಕೆ ಮೆರಿಟ್ ಪಟ್ಟಿ ಅನ್ನೋದು. ನೀವು ಓದಿರೋದು SSLC PUCನಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರೋ ಅದ್ರ ಮೇಲೆ ಅವರು ನಿಮಗೆ ಕಳಿಸ್ತಾರೆ ಇಂಟರ್ವ್ಯೂನ ಅಂತ ಹೇಳ್ಬೋದು. ಇದಕ್ಕೆ ಅರ್ಜಿ ಹಾಕೋಕ್ಕೆ ಏನಕ್ಕಪ್ಪ ಅಂದರೆ, ಮಾಮೂಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಇದು www.karnataka1.kar.in ಈ ವೆಬ್ಸೈಟಲ್ಲಿ ಅಪ್ಲಿಕೇಶನ್ಗಳಿರ್ತವೆ. ಅಲ್ಲಿ ನೀವು ಹೋಗಿ ಡೈರೆಕ್ಟಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು. ದಯವಿಟ್ಟು ಯಾರನ್ನು ಕೆಲವೊಬ್ಬರು ಆನ್ಲೈನ್ ನನಗೆ ಕಾಮೆಂಟ್ ಮಾಡಿದ್ರು, ಹಿಂಗೆ ಜಾಬ್ದು ವೀಡಿಯೋ ಮಾಡೋದ್ರಿಂದ ಅದು ಲಿಂಕ್ ಕಳಿಸಿ ಸರ್ ಅಂತ, ದಯವಿಟ್ಟು ಲಿಂಕ್ನೇನೋ ನಾನು ಕಳಿಸ್ಬಿಡ್ತೀನಿ, ತೊಂದರೆ ಇಲ್ಲ. ಬಟ್ ಏನಂತಂದರೆ, ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ತುಂಬ ಪ್ರಾಬ್ಲಮ್ಗಳಾಗ್ತವೆ. ಯಾಕೆಂದರೆ ನೀವು ಲ್ಯಾಪ್ಟಾಪಲ್ಲಿ ಆಗ್ಬೋದು ಅಥವಾ PCನಲ್ಲಿ ಆಗ್ಬೋದು, ಅಂದರೆ ಕಂಪ್ಯೂಟರ್ನಲ್ಲಿ ಆಗ್ಬೋದು, ಹಾಕೋದು ಮೊಬೈಲಲ್ಲಿ ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಹಾಗಾಗಿ ನೀವು ದಯವಿಟ್ಟು ಯಾರು ಮೊಬೈಲಲ್ಲೇ ಅಪ್ಲಿಕೇಶನ್ಗಳನ್ನ ಹಾಕೋಬೇಡಿ. ಇದೇ ಹೇಳೋದು, ಪ್ರತಿಯೊಂದಕ್ಕೂ ಅಷ್ಟೇ ಹೇಳೋದು ನಾನು. ಬರೀ ಇದಕ್ಕೆ ಅಂತಲ್ಲ, ಸಣ್ಣ ಪುಟ್ಟದಾದರೆ ಹಾಕ್ಕೊಳ್ಳಿ, ಬಟ್ ಬೇರೆ ಕೆಲಸಗಳಾಗ್ಬೋದು, ಬೇರೆ ವ್ಯವಹಾರಗಳಾಗ್ಬೋದು, ದಯವಿಟ್ಟು ಯಾರು ಮೊಬೈಲಲ್ಲಿ ಮಾಡೋಕ್ಕೋಗ್ಬೇಡಿ. ಯಾಕೆಂದರೆ ಮೊಬೈಲಲ್ಲಿ ಸಾಫ್ಟ್ವೇರ್ ಅಷ್ಟು ಚೆನ್ನಾಗಿರಲ್ಲ ಮತ್ತು ಅದು ವರ್ಕ್
ವರ್ಕು ಆಗಲ್ಲ. ಹಾಗಾಗಿ ನೀವು ಒಳ್ಳೆ ಇದಾಗಬೇಕು ಅಂತಂದರೆ ಹತ್ರದ ನೀವು ಕಂಪ್ಯೂಟರ್ ಸೆಂಟ್ರ್ಗಳೇನಿರ್ತವೆ, ಅಂದರೆ ಮಾಮೂಲಿ ಆನ್ಲೈನ್ ಸೆಂಟ್ರ್ಗಳೇನಂತ ಹೇಳ್ತೀವಿ, ಆ ಕಂಪ್ಯೂಟರ್ ಸೆಂಟ್ರು ಮತ್ತು ಆನ್ಲೈನ್ ಸೆಂಟ್ರು ಇವೇನಿರ್ತವೆ ಎರಡೂ, ಅಲ್ಲಿಗೆ ಹೋಗಿ ನೀವು ಡೈರೆಕ್ಟಾಗಿ ಏನೋ ಒಂದು 50 ರೂಪಾಯಿ 100 ರೂಪಾಯಿ ತಗೋಬೋದೇನೋ ಎಕ್ಸ್ಟ್ರಾ ಅಷ್ಟೇ. ಅಲ್ಲಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ತಾರೆ, ನಿಮ್ಮದು 100% ಇರುತ್ತೆ ಅಂತ ಹೇಳ್ಬೋದು. ದಯವಿಟ್ಟು ಅಲ್ಲಿಗೆ ಹೋಗಿ ಹಾಕಿ. ಯಾರು ಕೂಡ ದಯವಿಟ್ಟು ಲಿಂಕ್ ಕಳಿಸಿ ಅದು ಮಾಡಿ ಇದು ಮಾಡಿ ಅಂತ ಕೇಳ್ಬಿಡಿ, ಹಾಕ್ಬಿಡ್ತೀನಿ ನಾನೇನು. ಬಟ್ ನಿಮ್ಮ ಮೊಬೈಲ್ ಹಾಕಿದ್ರೆ ಒಂದು ರಿಜೆಕ್ಟ್ ಆಗುವಂಥ ಚಾನ್ಸ್ಗಳಿರುತ್ತೆ. ಹಾಗಾಗಿ ದಯವಿಟ್ಟು ನೀವು ಕಂಪ್ಯೂಟರ್ ಸೆಂಟ್ರ್ಗಳಿಗೆ ಹೋಗಿ, ಯಾಕೆಂದರೆ ಇದು ಕೆಲಸದ ಉದ್ದೇಶ ಆಗಿರೋದ್ರಿಂದ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ದಯವಿಟ್ಟು ಹಾಕಿ. ಯಾಕೆಂದರೆ ಒಬ್ಬರು ಕೆಲಸ ಮಿಸ್ ಆಯಿತು ಅಂತಂದ್ರೂ ನೀವೇನೇ ಕಳ್ಕೊಳ್ಳೋದು. ಹಾಗಾಗಿ ಹೇಳ್ತೀನಿ, ದಯವಿಟ್ಟು ಅಲ್ಲಿಗೆ ಹೋಗಿ ಹಾಕಿ ಅಂತ ಕೇಳ್ಕೊತೀನಿ. ಮತ್ತು ದಿನಾಂಕ ಯಾವಾಗಪ್ಪ ಅಂದರೆ, ಪ್ರಾರಂಭ ದಿನಾಂಕ ಅಂದರೆ ಸ್ಟಾರ್ಟಿಂಗ್ ಯಾವಾಗಪ್ಪ ಅಂದರೆ 13/8/2024 ಅಂದರೆ 13ನೇ ತಾರೀಕು 8ನೇ ತಿಂಗಳು 2024 ಸ್ಟಾರ್ಟ್ ಆಗೈತೆ ಅಪ್ಲಿಕೇಶನ್ನು. ಇನ್ನೂ ಒಂದು ತಿಂಗಳು ಟೈಮ್ ಕೊಟ್ಟಿದ್ರು ಅವರು. 13/9/2024 ಅಂದರೆ ಆಲ್ರೆಡಿ ಇವಾಗ 2-3 ತಾರೀಕು ನಡೀತಾ ಇದೆ. ಇನ್ನೂ ಒಂದು 10 ದಿನ ಟೈಮ್ ಐತೆ. ಅಷ್ಟರೊಳಗಡೆ ನೀವು ಹೋಗಿ ಅಪ್ಲಿಕೇಶನ್ ಹಾಕೋಬೋದು. 13/9/2024 ಲಾಸ್ಟ್ ಡೇಟ್ ಆಗಿರುತ್ತೆ. ಅಷ್ಟರೊಳಗಡೆ ನೀವು ಅರ್ಜಿಗಳನ್ನ ಹಾಕಿದ್ರೆ ನಿಮ್ಗೆ ಕೆಲಸ ಸಿಗ್ಬೋದು. ನೀವು ಅದು ಸಿಗೋದು ಏನಪ್ಪ ಅಂದರೆ ಮೆರಿಟ್ ಆಧಾರದ ಮೇಲೆ. ಇನ್ನೂ ಒಂದೇನಪ್ಪ ಅಂದರೆ, ಆ ಜಿಲ್ಲೆಯವರು ಟ್ರೈ ಮಾಡಿದ್ರೆ ಇನ್ನೂ ಉತ್ತಮ. ಬೇರೆ ಜಿಲ್ಲೆಯವರು ಟ್ರೈ ಮಾಡ್ಬೋದು, ಮಾಡೋಕ್ಕೆ ಅಪ್ಲಿಕೇಶನ್ ಹಾಕ್ಬೇಡಿ ಅಂತ ಯಾರು ಹೇಳಲ್ಲ. ಬಟ್ ನೀವು ಮತ್ತೆ ಕೆಲಸ ಮಾಡಬೇಕಾದ್ರೆ ಮತ್ತೆ ಅಲ್ಲಿಗೆ ಹೋಗಿ ನೀವು ಉಳ್ಕೊಂಡು ಕೆಲಸ ಮಾಡಿ ಮಾಡಬೇಕಾಗುತ್ತೆ. ಹಾಗಾಗಿ ಆ ಜಿಲ್ಲೆನವರು ಆ ಜಿಲ್ಲೆಯಲ್ಲಿರ್ತಕ್ಕಂಥ ಹಳ್ಳಿಗಳಾಗ್ಬೋದು ಅಥವಾ ಸಿಟಿ ಟೌನ್ ಲಿಮಿಟ್ ಅವ್ರು ಆಗ್ಬೋದು, ಅವ್ರು ಆ ಕೆಲಸ ತಗೊಂಡ್ರೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತಾ, ಹಾಗೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಂಗೆ ವೀಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.